ನಮಸ್ಕಾರ. ಪ್ರೀತಿ ಕೊಂದ ಕೊಲೆಗಾರರು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಇತ್ತೀಚಿನ ಸಮಾಜ ಎತ್ತ ಸಾಗ್ತಾ ಇದೆ, ಯುವ ಜನತೆ ಏನ್ ಮಾಡ್ತಾ ಇದ್ದಾರೆ, ಈ ಪ್ರಶ್ನೆಯನ್ನ ಕೇಳುವಂತ ಅನಿವಾರ್ಯತೆ ಖಂಡಿತವಾಗ್ಲೂ ಇದೆ. ಇತ್ತೀಚಿನ ಪ್ರೀತಿ ಪ್ರೇಮ ಪ್ರಕರಣಗಳು ಅಂತ್ಯ ಆಗ್ತಾ ಇರೋದು ಕೊಲೆಯಲ್ಲಿ. ಪ್ರೀತಿ ಮಾಡೋದೇನು ತಪ್ಪಲ್ಲ, ಆದ್ರೆ ಈ ಪ್ರೀತಿ ಪ್ರೇಮ ಕೊಲೆಯಲ್ಲಿ ಅಂತ್ಯ ಆಗ್ತಾ ಇರೋದು ಯಾಕೆ? ಇತ್ತೀಚೆಗೆ ನಡೆದಿರುವಂಥ ಲವ್ ಕಮ್ ಕ್ರೈಮ್ ಸ್ಟೋರಿಗಳ ಕುರಿತಂತೆ ನಾವು ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಹಾಗೇನೆ ಈ ಕೊಲೆಗೆ ಕಾರಣಗಳು ಏನೇನು, ಇತ್ತೀಚಿನ ಜನತೆಯ ಮನಸ್ಥಿತಿ ಹೆಂಗಿರುತ್ತೆ, ಈ ಮರ್ಡರ್ಗೆ ಒಂದು ಪ್ರೀತಿ ಮಾಡಿ ಕೊಲೆ ಮಾಡುವ ಹಂತಕ್ಕೆ ಅಥವಾ ಆತ್ಮಹತ್ಯೆ ಹಂತಕ್ಕೆ ಯುವ ಜನತೆ ಯಾಕೆ ಬರ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, ಪ್ರೀತಿ ಕೊಂದ ಕೊಲೆಗಾರರು. ಎಲ್ಲೆಲ್ಲೂ ಕಾಮನ್ ಆಗ್ತಾ ಇದೆ ಲವ್ ಬ್ರೇಕಪ್ ಕೊಲೆ. ಸೆಕ್ಯುಲರ್ ಜೀವನದ ಗೊಂದಲದಲ್ಲಿ ಭಾವನೆಗೆ ಬೆಲೆಯೇ ಇಲ್ಲ ಎನ್ನುವಂತಾಗಿದೆ. ರಾಜ್ಯವನ್ನ ಬೆಚ್ಚಿ ಬೀಳಿಸ್ತು ಸ್ಫೋಟಕ ಸೂಸೈಡ್ ಸ್ಟೋರಿ. ತುಮಕೂರು ಬಳಿ ಸೂಸೈಡ್ ಬಾಂಬರ್ ಲವ್ ಸ್ಟೋರಿ ಇದು. ರಮ್ಯಾ ಜಸ್ಟ್ ಮಿಸ್ ಆಗ್ತಾಳೆ, ಸಜೀವ ದಹನವಾದ ನಾಗೇಂದ್ರ ಈ ಕೇಸ್ನಲ್ಲಿ. ಪರಸ್ಪರ ಇಬ್ರು ಕೂಡ ಪ್ರೀತಿ ಮಾಡಿದ್ರು. ರಮ್ಯಾ ಮತ್ತು ನಾಗೇಂದ್ರ ಈಗ ದೂರ ಆಗಿದ್ದಾರೆ. ಸಾವಿನ ಮನೆ ಸೇರಿರೋದು ಇಲ್ಲಿ ನಾಗೇಂದ್ರ. ಕೊರಿಯರ್ ಬಾಯ್ ಆಗಿ ನಾಗೇಂದ್ರ ಕೆಲಸ ಮಾಡ್ತಾ ಇದ್ರ. ರಮ್ಯಾ ನರ್ಸ್ ಆಗಿದ್ಲು, ಆತನಿಗೆ ಕೆಲಸ ಇಲ್ಲ ಅಂತಾನೆ ಬ್ರೇಕಪ್ ಮಾಡ್ಕೊಂಡ್ಲ ಈ ಹುಡುಗಿ. ರಮ್ಯಾ ಮದುವೆ ಆದ್ರೆ ಸೆಟ್ಲ್ ಅಂತ ನಾಗೇಂದ್ರ ಅಂದುಕೊಂಡಿದ್ನ. ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳೋದು ಸಹಜ, ಆದ್ರೆ ಇದು ಮಾತ್ರ ದುರಂತ. ನೋಡ್ತಾ ಇರಬಹುದು, ತುಮಕೂರಿನಲ್ಲಿ ಮೊನ್ನೆ ತಾನೇ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿ ಸ್ಫೋಟಿಸಿಕೊಂಡು ನಾಡ ಬಾಂಬ್ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ತನಿಖೆ ಕೂಡ ಆಗ್ತಾ ಇದೆ. ಬಟ್ ಯುವತಿ ಮತ್ತು ಕಾರ್ ಡ್ರೈವರ್ ಇದರಲ್ಲಿ ಸೇಫ್ ಆಗ್ತಾರೆ. ಪ್ರೀತಿ ಮಾಡಿದ ಹುಡುಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥ ಘಟನೆ ತುಮಕೂರಿನಲ್ಲಿ ನಡೆದಿರೋದು ನೋಡ್ತಾ ಇರಬಹುದು. ಒಂದು ಕಡೆಯಲ್ಲಿ ರಮ್ಯಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋ ಸಂದರ್ಭದಲ್ಲಿ ತೆಗೆದಿರುವಂಥ ವಿಜುವಲ್ಸ್ಗಳು, ಇನ್ನೊಂದು ಕಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ ನಾಗೇಂದ್ರ. ಈತ ಕೊರಿಯರ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಕಳೆದ ಕೆಲವು ವರ್ಷಗಳ ಹಿಂದಿನಿಂದಲೂ ಕೂಡ ರಮ್ಯಾ ಮತ್ತು ನಾಗೇಂದ್ರ ಪ್ರೀತಿ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ರಮ್ಯಾ ನಾಗೇಂದ್ರನಿಂದ ದೂರ ಆಗೋದಕ್ಕೆ ಶುರು ಆಗಿದ್ಲು ಅಂತ ಹೇಳಿದ್ರೆ ಆತನನ್ನ ಅವಾಯ್ಡ್ ಮಾಡ್ತಾ ಇದ್ಲು. ಇದೇ ಕಾರಣದಿಂದ ನಾಗೇಂದ್ರ ರಮ್ಯಾಳನ್ನ ಕೊಲೆ ಮಾಡುವ ಸ್ಕೆಚ್ ಹಾಕೊಂಡಿದ್ನ. ಒಂದು ಕಡೆಯಲ್ಲಿ ಕಿಡ್ನಾಪ್ ಎನ್ನುವಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ಆದರೆ ಇಬ್ರು ಒಟ್ಟಿಗೆ ಕಾರ್ನಲ್ಲಿ ಹೋಗುವಾಗ ಆತ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದಾದ ಬಳಿಕ ಕಾರ್ ಡ್ರೈವರ್ ಇಳಿದು ಹೋಗ್ತಾ ಇದ್ದಂತೆ ನಾಡ ಬಾಂಬ್ ಸ್ಫೋಟ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮದ ಎರಡನೇ ಸ್ಟೋರಿ, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿರುವಂತಹ ಕೊಲೆ ಪ್ರಕರಣ. ಅಂಜಲಿ ಎನ್ನುವ ಯುವತಿಯ ಹತ್ಯೆ ಆಗಿದೆ. ಕೊಲೆ ಮಾಡಿದ್ದು ಆಕೆಯ ಪ್ರಿಯತಮ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರಿಯತಮೆ ಹತ್ಯೆ. ಅಂಜಲಿ ಮತ್ತು ರಾಜೀವ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರ ಮದುವೆಗೆ ಅಂಜಲಿ ಮನೆಯಲ್ಲಿ ವಿರೋಧ ಇತ್ತು. ಕಾರಣ ಅಂತ ಹೇಳಿದ್ರೆ ಈ ರಾಜೀವನಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇತ್ತು ಎನ್ನುವ ಆರೋಪ. ಆದ್ರೆ ಮತ್ತೊಂದು ಕಡೆಯಲ್ಲಿ ಆಕೆ ಮತ್ತೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲು ಅಂತಾನು ಹೇಳಲಾಗ್ತಾ ಇದೆ. ತನಿಖೆಯಲ್ಲಿ ಗೊತ್ತಾಗಬೇಕು ಈ ಎಲ್ಲಾ ವಿಚಾರ. ರಾತ್ರಿ ಊಟಕ್ಕೆ ಬಾ ಅಂತೇಳಿ ಅಂಜಲಿಯನ್ನ ಕರೆದು ರಾಜೀವ ಮಾಡಿದ್ದು ಹತ್ಯೆ. ಇವರಿಬ್ರು ಒಂದೇ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಂಜಲಿ ಮತ್ತು ರಾಜೀವ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಇವರದ್ದು ಕೂಡ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿ ಇತ್ತು. ಮೊದಲು ಪರಿಚಯ, ಆ ಪರಿಚಯ ಪ್ರೇಮಕ್ಕೆ ತಿರುಗುತ್ತೆ. ಪ್ರೀತಿ ಗಾಢವಾಗಿರುತ್ತೆ ಇಬ್ಬರ ಮಧ್ಯೆ. ಅಂಜಲಿ ಮನೆಯಲ್ಲಿ ಈ ಮ್ಯಾಟರ್ ಗೊತ್ತಾಗುತ್ತೆ. ಅಂಜಲಿ ಮನೆಯಲ್ಲಿ ವಿರೋಧ ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಹುಡುಗನ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ಎನ್ನುವ ಕಾರಣಕ್ಕಾಗಿ ಬರ್ಬರ್ತಾ ಅಂಜಲಿ ಅವಾಯ್ಡ್ ಮಾಡೋಕೆ ಶುರು ಮಾಡ್ತಾಳೆ ಈ ರಾಜೀವನನ್ನ. ಕೊಲೆಯಾಗಿರೋ ಅಂಜಲಿ ಫೋಟೋವನ್ನ ನೋಡ್ತಾ ಇರಬಹುದು. ಹಾಗೇನೆ ಕೊಲೆ ಮಾಡಿರೋ ರಾಜೀವನನ್ನು ಕೂಡ ನೋಡ್ತಾ ಇರಬಹುದು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೈಪ್ಲೈನ್ ರಸ್ತೆಯಲ್ಲಿ ಈ ಮರ್ಡರ್ ಆಗಿರೋದು. ಹಾಗೇನೆ ಇಲ್ಲೂ ಕೂಡ ಯಾಕೆ ಈ ಮನಸ್ಥಿತಿಯಲ್ಲಿ ಇದ್ದಾರೆ ಯುವ ಜನತೆ? ಓಕೆ, ಬ್ರೇಕಪ್ ಆಗಿರಬಹುದು, ಹಿಂದೆಲ್ಲ ಹೇಳ್ತಾ ಇದ್ರು ಪ್ರೀತಿ ಮಧುರ ತ್ಯಾಗ ಅಮರ ಅಂತೇಳಿ. ಆದರೆ ಈಗ ತ್ಯಾಗದ ಮಾತಿಲ್ಲ. ಎಲ್ಲ ಪ್ರೀತಿಯ ಕಥೆಗಳು ಕೊಲೆಯಲ್ಲಿ ಅಂತ್ಯ ಆದರೆ ಸಮಾಜ ಎತ್ತ ಸಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಖಂಡಿತವಾಗ್ಲೂ ಮಾಡಲೇಬೇಕಾಗತ್ತೆ. ಕೊಲೆ ಆರೋಪಿ ರಾಜೀವನ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಈ ಅಂಜಲಿ ರಾಜೀವನನ್ನ ಅವಾಯ್ಡ್ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಹೆತ್ತವರ ವಿರೋಧ ಎನ್ನಲಾಗ್ತಾ ಇದೆ. ಹೆತ್ತವರ ವಿರೋಧಕ್ಕೆ ಮಣಿದು ಆತನನ್ನ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ಈ ರಾಜೀವ ಏನ್ ಮಾಡ್ದ ಅಂತ ಹೇಳಿದ್ರೆ ಊಟಕ್ಕೆ ಬಾ ಅಂತ ಕರೆದು ಈಕೆಯನ್ನ ಹತ್ಯೆ ಮಾಡಿಬಿಟ್ಟ, ಕೊಲೆಯೇ ಮಾಡಿಬಿಟ್ಟ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರಬೇಕು.
ಇನ್ನೊಂದು ಕಡೆಯಲ್ಲಿ ನಂದಿ ಬೆಟ್ಟದ ಹೋಮ್ ಸ್ಟೇಯಲ್ಲಿ ನಡೆದಿರುವಂಥ ಯುವತಿಯ ಸಾವು. ಇದು ನಿಗೂಢ ಸಾವು, ಆತ್ಮಹತ್ಯೆಯ ಅಥವಾ ಕೊಲೆಯ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನಂದಿ ಬೆಟ್ಟದ ಹೋಮ್ ಸ್ಟೇನಲ್ಲಿ ಬೆಂಗಳೂರಿನ ಯುವತಿ ಸಾವಿಗೀಡಾಗಿದ್ದಾರೆ. ನಿಗೂಢವಾಗಿ ಸಾವಿಗೀಡಾಗಿರೋದು, ಪ್ರೇಯಸಿಯನ್ನ ಕೊಲೆಗೈದು ಆತ್ಮಹತ್ಯೆಗೆ ಯತ್ನಿಸಿದ್ದನ್ನ ಪ್ರಿಯಕರ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿ ಸುರಭಿ ಪತ್ತೆಯಾಗಿದ್ದಾಳೆ. ಕೆಲವು ಮಾತ್ರೆಗಳು ಕೂಡ ಆ ರೂಮ್ನಲ್ಲಿತ್ತು. ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸ್ತಾ ಇದ್ದ ಲವರ್ ಸಂಜಿತ್ ಅಲಿ ಈತ ಹತ್ಯೆಗೈದ್ನ. ಪೋಷಕರ ಆರೋಪ ಏನು ಅಂತ ಹೇಳಿದ್ರೆ ಇದು ಲವ್ ಜಿಹಾದ್ ಅಂತ ಸುರಭಿಯ ಪೋಷಕರು ಹೇಳ್ತಾ ಇದ್ದಾರೆ. ಸುರಭಿ ವೃತ್ತಿಯಲ್ಲಿ ಫಿಸಿಯೋಥೆರಪಿಸ್ಟ್, ಆದರೆ ಈ ಸಂಜಿತ್ ಅಲಿ ಇದಾನಲ್ಲ, ಕ್ಯಾಬ್ ಡ್ರೈವರ್ ಆಗಿದ್ದ. ಇಬ್ಬರ ನಡುವೆ ಮೊದಲು ಪರೀಕ್ಷೆ ಆಗಿತ್ತು, ಆ ಪರೀಕ್ಷೆಯ ಪ್ರೀತಿಗೆ ತಿರುಗಿತ್ತು. ಹಾಗೇನೆ ಕೊನೆಗೆ ಸುರಭಿಯ ಸಾವಿನಲ್ಲಿ ಈ ಲವ್ ಸ್ಟೋರಿ ಎಂಡ್ ಆಗಿದೆ. ಮುದ್ದೇನಹಳ್ಳಿ, ನಂದಿ ಬೆಟ್ಟದ ಸಮೀಪ ಬರುವಂತ ಮುದ್ದೇನಹಳ್ಳಿಯ ಹೋಮ್ ಸ್ಟೇನಲ್ಲಿ ನಡೆದಿರುವ ಘಟನೆ ಇದು. ಒಂದು ಕಡೆಯಲ್ಲಿ ಕೊಲೆಯ ಆರೋಪ ಇದೆ. ಸುರಭಿಯನ್ನ ಕೊಲೆ ಮಾಡಿ ಈ ಲವರ್ ಸಂಜಿತ್ ಅಲಿ ಆತ್ಮಹತ್ಯೆಗೆ ಯತ್ನಿಸಿದ್ನಾ ಎನ್ನುವ ಪ್ರಶ್ನೆಗಳು ಕೂಡ ಇದೆ. ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ಇಲ್ಲೂ ಕೂಡ ಒಂದು ಕಡೆಯಲ್ಲಿ ಕೊಲೆ ಬಗ್ಗೆ ಕೇಳಿದ್ರಿ, ಆತ್ಮಹತ್ಯೆ ನಿರ್ಧಾರಕ್ಕೆ ಯಾಕೆ ಬರ್ತಾರೆ? ಬದುಕೋಕ್ ಸಾಕಷ್ಟು ಅವಕಾಶಗಳಿವೆ, ಆಯ್ಕೆಗಳು ಬೇಕಾದಷ್ಟಿವೆ. ಇಂಥದ್ರ ನಡುವೆಯಲ್ಲಿ ಆತ್ಮಹತ್ಯೆ ಯಾಕೆ? ಎಲ್ಲದಕ್ಕೂ ಕೊಲೆ ಮತ್ತು ಆತ್ಮಹತ್ಯೆ ಒಂದೇ ಹಾಗಾದ್ರೆ ಕೊನೆಯ ಪರಿಹಾರ ಹುಟ್ಟಿಕೊಳ್ಳುವಂಥ ಪ್ರಶ್ನೆಗಳು ಸ್ವಾಭಾವಿಕ ಮತ್ತು ಸಾಮಾನ್ಯ. ಇನ್ನೊಂದು ಸ್ಟೋರಿ, ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರೋ ಕೇಸ್ ಇದು. ಸಿಯಾ ಗೋಯಲ್ ಅಂತೇಳಿ ಹುಡುಗಿ ಹೆಸರು. ಆಕೆ ತನ್ನ ಭಾವಿ ಪತಿಯನ್ನ ಕೊಂದಿತ್ತು. ಪುಣೆಯಲ್ಲಿ ಭಾವಿ ಪತಿಯನ್ನೇ ಸಿಯಾ ಗೋಯಲ್ ಕೊಲೆಗೈದ ಕೇಸ್ ಇದು. ಪ್ರಿಯಕರ ಚೇತನ್ ಜೊತೆಗೂಡಿ ಭಾವಿ ಪತಿ ಕೇತನ್ ಈತನ ಭೀಕರ ಹತ್ಯೆ ನಡೆದಿದೆ. ಕೇತನ್ ಜೊತೆ ಆಪ್ತವಾಗಿದ್ದುಕೊಂಡೇ ಈ ಕಿರಾತಕಿ ಪ್ಲಾನ್ ಅನ್ನ ಮಾಡಿದ್ಲು. ದೇಶಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸಿದ ಕೇಸ್. ಪ್ರೀತಿ, ಪ್ರೇಮ, ಭಾವನೆಗಳಿಗೆ ಇಲ್ಲಿ ಖಂಡಿತವಾಗ್ಲೂ ಬೆಲೆ ಇಲ್ಲವಾ? ಸ್ವತಂತ್ರ ಸಮಾನತೆ ಅನ್ನೋದು ಸ್ವೇಚ್ಛಾರಕ್ಕೆ ಕಾರಣವಾಯ್ತಾ? ಪುಣೆಯ ಕೇತನ್ ಕೊಲೆ ಪ್ರಕರಣ, ಆರೋಪಿ ಹೆಸರು ಸಿಯಾ ಗೋಯಲ್, 20 ವರ್ಷ ವಯಸ್ಸಷ್ಟೇ ಆಕೆಗೆ. ಆಕೆಯ ಪ್ರಿಯಕರ ಚೇತನ್ ಜೊತೆ ಸೇರ್ಕೊಂಡು ಕೊಲೆ ಮಾಡಿದ್ದು ಜೂನ್ 18ನೇ ತಾರೀಕು 2026 ಲೋನಾವಾಲಾ ಸಮೀಪದ ಲೋಹಾಗಡ ಕೋಟೆಗೆ ಕರ್ಕೊಂಡೋಗಿದ್ರು. ಭಾವಿ ಪತಿಯನ್ನ ಕರ್ಕೊಂಡೋಗಿ ಅಲ್ಲಿ ಆತನನ್ನ ತಳ್ಳಿ ಕೊಲೆ ಮಾಡಿದ್ರು. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮದುವೆಗಂತೇಳಿ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಕೂಡ ಕೇತನ್ ಹಾಕೊಂಡಿದ್ರು. 17 ಕೋಟಿ ಖರ್ಚು ಮಾಡೋದಕ್ಕೆ ರೆಡಿ ಆಗಿದ್ರು ಮದುವೆಗೋಸ್ಕರ. ಕೋಟ್ಯಾಧಿಪತಿ ಉದ್ಯಮಿಯ ಕೊಲೆ ದೇಶಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ಗ್ರಾಸವಾಗಿತ್ತು. ಅವರಿಬ್ಬರ ಫೋಟೋಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆಯೇ ಈ ಕೊಲೆ ಪ್ರಕರಣ ಕೂಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ ಈ ಮನಸ್ಥಿತಿಗೆ ಬರ್ತಾ ಇದ್ದಾರೆ? ಖಂಡಿತವಾಗ್ಲೂ ಎಂಥ ಮನಸ್ಥಿತಿಯಲ್ಲಿದ್ದಾರೆ ನಮ್ಮ ಯುವ ಜನತೆ. 20 ವರ್ಷ ವಯಸ್ಸಿನ ಹುಡುಗಿ ಆಕೆ ಸಿಯಾ ಗೋಯಲ್. ಒಂದು ಕಡೆಯಲ್ಲಿ ಇಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಅಂತ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ. ಪೋಷಕರ ಒತ್ತಡ ಇತ್ತಾ ಸಿಯಾ ಗೋಯಲ್ಗೆ? ಈಕೆಗೆ ಮದುವೆ ನಿಶ್ಚಯ ಆದರೂ ಈಕೆಯ ಬಾಯ್ ಫ್ರೆಂಡ್ ಜೊತೆಗೆ ಈಕೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾಳೆ. ಸಿಯಾ ಚೇತನ್ ಜೊತೆಯಲ್ಲಿ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ನಲ್ಲಿ ಇರ್ತಾಳೆ. ಇದೆಲ್ಲವೂ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗೋದು. ಆದರೆ ಎಲ್ಲ ಸಮಸ್ಯೆಗಳಿಗೂ ಕೊಲೆ ಅಥವಾ ಆತ್ಮಹತ್ಯೆ ಒಂದೇ ಉತ್ತರ ಅಲ್ಲ. ಈ ಜೆನ್ಜಿ ಜನರೇಷನ್ ಅಂತ ನಾವೇನು ಕರಿತೀವಿ, ಯಾಕೆ ಈ ಮನಸ್ಥಿತಿ ಅವರಲ್ಲಿ ಬರ್ತಾ ಇದೆ? ನಿಜಕ್ಕೂ ಕೂಡ ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ಒಂದು ಕಡೆಯಲ್ಲಿ ಹಿಂದೆಲ್ಲ ಈ ರೀತಿಯಾದಂಥ ಕ್ರೈಮ್ಗಳಾಗೋದು ತೀರಾ ಅಪರೂಪ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಾಗಲ್ಲ. ದಿನಕ್ಕೊಂದರಂತೆ ಕೊಲೆಗಳು ನಡೀತಾ ಇವೆ. ಪ್ರೇಯಸಿಯ ಹತ್ಯೆ, ಕಟ್ಟಿಕೊಂಡ ಹೆಂಡತಿಯ ಹತ್ಯೆ, ಪ್ರೇಯಸಿಗಾಗಿ ಮದುವೆಯಾಗಿದ್ರೂ ಕೂಡ ಮತ್ತೊಬ್ಬನ ಹತ್ಯೆ, ಹೀಗೆ ಅನೇಕ ರೀತಿಯಾದಂಥ ಘಟನೆಗಳು ವರದಿಯಾಗ್ತಾ ಇವೆ. ಇದು ನಿಜಕ್ಕೂ ಆತಂಕ ಮತ್ತು ಆಘಾತಕಾರಿ.
ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಲಕ್ಷ್ಮಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಎಸ್ ಕೆ ಉಮೇಶ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ನಟರಾಗಿರುವಂತಹ ಗಣೇಶ್ ಕೇಸರ್ಕರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ನಿಮ್ಮಿಂದಲೇ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಒಂದು ಕಡೆಯಲ್ಲಿ ಇತ್ತೀಚಿನ ಯುವ ಜನತೆಯ ಮನಸ್ಥಿತಿ ಬಗ್ಗೆ ಖಂಡಿತವಾಗ್ಲೂ ಪ್ರಶ್ನೆಗಳು ಹುಟ್ಟಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಇಂಥ ನಿರ್ಧಾರಕ್ಕೆ ಯಾಕೆ ಬರ್ತಾ ಇದ್ದಾರೆ? ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಪ್ರೀತಿ ಪ್ರೇಮ, ಯಾವುದೇ ಒಂದು ರಿಲೇಶನ್ಶಿಪ್, ಇದು ಕೊಲೆ ಮತ್ತು ಆತ್ಮಹತ್ಯೆಯಲ್ಲಿ ಅಂತ್ಯ ಆಗ್ತಾ ಇದೆ. ಏನು ಹೇಳ್ತೀರಾ? ಬಹಳ ಉಪಯುಕ್ತವಾದ ಪ್ರಶ್ನೆ ನೀವು ಕೇಳಿರೋದು. ಈಗ ಏನು ಒಂದು ಪೀಠಿಕೆ ಕೊಟ್ರಿ 4-5 ಇನ್ಸಿಡೆಂಟ್ಸ್ ಬಗ್ಗೆ, ಅಂಥವು ತುಂಬ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ನೀವು ಹೇಳ್ದಂಗೆ ಮುಂಚೆ ಯಾವಾಗಲೂ ಒಂದೊಂದು ಸತಿ ಕೇಳ್ತಾ ಇದ್ದಂಥದ್ದು ಇವಾಗ ದಿನಕ್ಕೊಂದು ಹೊಸ ಇಂಥ ಒಂದು ಇನ್ಸಿಡೆಂಟ್ಸ್ನ ನೋಡೋ ಹಾಗಾಗಿದೆ. ಈಗ ಇದಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ 1-2 ಕಾರಣ ಅಂತಲ್ಲ, ಹಲವಾರು ಕಾರಣಗಳು ಇದೆ. ಅಂದರೆ ಇಡೀ ಸಮಾಜದಲ್ಲಿ ಆಗ್ತಾ ಇರೋ ಬದಲಾವಣೆ ಅಂತ ನಾವು ಹೇಳ್ಬೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ 1-2 ಘಟನೆಗಳನ್ನ ತಗೊಂಡು ಒಬ್ಬಿಬ್ಬರ ಬಗ್ಗೆ ಮಾತಾಡೋ ಅಂಥದ್ದಲ್ಲ ಇದು. ಓವರ್ ಜನರೇಷನ್ಸ್, ಈಗ ನಮ್ಮ ತಂದೆ ತಾಯಿಗಳ ಕಾಲಕ್ಕೂ ಅವರ ತಂದೆ ತಾಯಿಗಳ ಕಾಲಕ್ಕೂ ಈಗ ನಾವು ನಮ್ಮ ಮಕ್ಕಳುಗಳನ್ನ ನೋಡ್ತಾ ಇದ್ರೆ ಸಮಾಜದಲ್ಲಿ ತುಂಬಾ ರೀತಿಯ ಬದಲಾವಣೆಗಳಾಗ್ತಾ ಇದೆ. ನಾವು ಎಷ್ಟು ಒತ್ತು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ರ್ಯಾಂಕ್ ಬರೆಸ್ಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಇಂಥ ಒಂದು ಕೋರ್ಸಿಗೆ ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಂದೆ ತಾಯಿಗಳು ಎಷ್ಟು ಮಹತ್ವ ಕೊಡ್ತಾ ಇದ್ದಾರೋ, ಅದೇ ಅವರ ವ್ಯಕ್ತಿತ್ವನ ನಾವು ಹೇಗೆ ಪೋಷಿಸ್ತಾ ಇದ್ದೀವಿ, ಯಾವ ರೀತಿಯ ಒಂದು ನೀವೇನು ಹೇಳ್ತೀರಾ ಪರ್ಸನಾಲಿಟಿ ಅಂತೀವಿ, ವ್ಯಕ್ತಿತ್ವ ಅಥವಾ ನಡವಳಿಕೆ, ಅವ್ರ ಭಾವನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೋತಾರೆ, ಇಂಥದ್ದನ್ನು ನಾವು ಹೇಳ್ಕೊಡ್ತಾ ಇಲ್ಲ ಒಂದು ಸಮಾಜವಾಗಿ. ನಾನು ಹೇಳ್ತಾ ಇದ್ದೀನಿ, ಒಬ್ಬಿಬ್ಬರಂತ ಅಲ್ಲ. ಸೊ ಹಾಗಾಗಿ ತುಂಬ ರೀತಿಯ ಚೇಂಜಸ್ನ ನಾವು ಯುವಜನತೆಯಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಎಲ್ಲನೂ ತುಂಬ ಕ್ವಿಕ್ಕಾಗಿ ಬೇಕು. ಇವಾಗ ನನ್ಗೆ ಬೇಕು ಅಂದರೆ ಇನ್ನು 5 ಸೆಕೆಂಡ್ಗೆ ಬೇಕು, ಬ್ಲಿಂಕಿಟ್ ಬೇಕು, ಝೆಪ್ಟೋ ಬೇಕು, ಏನೇ ಬೇಕಿದ್ರು ಇನ್ಸ್ಟೆಂಟ್ ನೂಡಲ್ಸ್ ಥರ ಪ್ರತಿಯೊಂದು ಇನ್ಸ್ಟೆಂಟ್ ಬೇಕು ಅಂದಾಗ ಪ್ರೀತಿಗಳು ಅದೇ ಥರನೇ. ನನಗಿವತ್ತು ಗರ್ಲ್ ಫ್ರೆಂಡ್ ಬೇಕು ಅನ್ಸ್ಬಿಟ್ರೆ ಬೇಕು, ಅಥವಾ ನಾನು ಯಾರನ್ನೋ ಒಬ್ಬನ ನೋಡ್ತೀನಿ ಅವ್ರು ಚೆನ್ನಾಗಿದ್ದಾರೆ ಅನಿಸ್ತಾರೆ, ನನಗೆ ಪ್ರೀತಿ ಅಂತ ಅನ್ಕೊಂಡ್ಬಿಡ್ತೀನಿ. ಅಂದರೆ ಏನೋ ಒಂದು ಆಕರ್ಷಣೆ ಇದೆ ಆ ವಯಸ್ಸಲ್ಲಿ, ಸಾಮಾನ್ಯ ಅದು. ಇನ್ನೊಂದು ಆಪೋಸಿಟ್ ಜೆಂಡರ್ ಕಡೆ ಆಕರ್ಷಣೆ ಬರೋವಂಥದ್ದು. ಅದನ್ನ ನೋಡಿದ ತಕ್ಷಣ ನಾನು ಪ್ರೀತಿ ಅಂತ ಅನ್ಕೊಂಡ್ಬಿಡ್ತೀನಿ. ನನಗೆ ಅವಳು ಬೇಕು ಅಥವಾ ಅವಳಿಗೆ ಅವನು ಬೇಕು ಅಂತ ಅಂದ್ಕೊಂಡು ಅದು ನನಗೆ ಸಿಗಬೇಕು. ನನಗೆಲ್ಲಾನು ಬೇಗ ಸಿಗ್ತಾ ಇದೆಯಲ್ಲ, ಹೇಗೆ ನನಗೆ ಸ್ವೀಟ್ ಬೇಗ ಸಿಗುತ್ತೆ, ಇನ್ನೊಂದೇನೋ ಆಟಿಕೆ ಬೇಗ ಸಿಗುತ್ತೆ, ಆ ಥರ ಇದು ನನಗೆ ಬೇಗ ಸಿಗಬೇಕು ಅನ್ನೋ ಒಂದು ಅರ್ಜೆನ್ಸಿ. ಪ್ರೀತಿ ಅನ್ನೋದನ್ನೇನು ಅಂತ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಪ್ರೀತಿನಲ್ಲಿ ಎಷ್ಟೊಂದು ಗೌರವ ಅನ್ನೋದಿರುತ್ತೆ. ಈಗ ನಾವು ಇನ್ನೊಬ್ಬರನ್ನ ಪ್ರೀತಿಸ್ತಿದ್ದೀವಿ ಅಂದರೆ ಅವರ ಭಾವನೆಗಳಿಗೆ ಗೌರವ ಕೊಡಬೇಕು, ಅವರ ಇಷ್ಟ ಕಷ್ಟಗಳಿಗೆ ಗೌರವ ಕೊಡಬೇಕು. ಸೊ ಗೌರವ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರೀತಿನಲ್ಲಿ. ಅದು ಹೇಗೋ ಕಂಟ್ರೋಲ್ ಅನ್ನೋ ವಿಷಯಕ್ಕೆ ಬಂದ್ಬಿಡ್ತಾ ಇದೆ. ಅಂದರೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಅವ್ರನ್ನ ನಾನು ಹಿಡಿತದಲ್ಲಿ ಇಟ್ಕೋಬೇಕು, ಅವ್ರನ್ನ ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅಥವಾ ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ ಅಂದರೆ ನೀನು ನಾನು ಹೇಳಿದ್ದೆಲ್ಲ ಕೇಳಬೇಕು. ನೀ ಕೇಳಲ್ವಾ, ಹಾಗಿದ್ರೆ ನಾನು ನಿನ್ನ ಪ್ರೀತಿ ಮಾಡಲ್ಲ ಅಥವಾ ನೀ ನನ್ನ ಮಾಡಲ್ಲ. ಈ ಥರ ಏನೇನೋ ತಪ್ಪು ಕಲ್ಪನೆಗಳು, ತಪ್ಪು ನಂಬಿಕೆಗಳಲ್ಲಿ ಜನ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಉಮೇಶ್ ಸರ್, ಮೇಡಮ್ ಹೇಳ್ತಾ ಇದ್ರು ಬದಲಾವಣೆ ಜಗತ್ತಲ್ಲಿ ಆಗ್ತಾ ಇದೆ, ಈ ಬದಲಾವಣೆಗಳೇ ಕ್ರೈಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೇಗೆ ಸರ್? ನೋಡಿ, ನಾವು 30-35 ವರ್ಷದಿಂದ ನಿರಂತರವಾಗಿ ಬೆಂಗಳೂರಿನ ಸಮಾಜವನ್ನು ಭಾಳ ಹತ್ತಿರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ನಾವು ಏನು ಈ ಅಪರಾಧಗಳು ನಡೀತಾ ಇದ್ದಾವೋ, ಈಗಿನ ಪ್ರಕರಣದ ಪ್ರಕೃತಿಯ ಪ್ರಕರಣಗಳು ಹಿಂದೆ ಇರಲಿಲ್ಲ. ಇದ್ದಂಥವು ಸಹ ಭಾಳ ಅಪರೂಪದಲ್ಲಿ ಅಪರೂಪ ಇರ್ತಾ ಇದ್ದು. ಅಂದರೆ ಓಡೋಗುವಂಥ ಒಂದಿದ್ದು, ಕೊಲ್ಲುವಂಥ ಮನಸ್ಥಿತಿ ಭಾಳ ಕಮ್ಮಿ ಇತ್ತು. ಆಮೇಲೆ ಹೋದಾದ್ಮೇಲೆ ಮದುವೆ ಮಾಡ್ಕೊಂಡಾದ್ಮೇಲೆ ಆ ತದನಂತರಗಳಲ್ಲಿ ಕೊಲ್ಲುವಂಥ ಮನಸ್ಥಿತಿ ಕಮ್ಮಿ ಇತ್ತು. ಒಂದು ವೇಳೆ ಅಕಸ್ಮಾತ್ ಕೊಂದರೆ ಅವು ಬೇರೆ ರೂಪಾಂತರಗೊಳ್ತಿದ್ದು, ಇಲ್ಲ ಡೌರಿ ಡೆತ್ ಆಗೋ, ಇಲ್ಲ ಬೇರೆ ಇನ್ನೇನೋ ಕಾರಣಕ್ಕೋ ಬೇರೆ ರೂಪಾಂತರ ಆಗಿ ಬೇರೆ ಕೊಲೆಗಳಾಗಿ ಪರಿವರ್ತನೆ ಆಗ್ತಾ ಇತ್ತು. ಅದನ್ನು ನಾವು ಭಾಗವಾಗಿ ತನಿಖೆಗಳು ಮಾಡ್ತಾಯಿದ್ವಿ. ಅದಾದಮೇಲೆ ಅದು 1990-95 ಒಂದು ಕಾಲಘಟ್ಟ. ಅದು 95 ನಂತರ 96, 2000 ಇಸ್ವಿ ನಂತರ ಕಮ್ಯುನಿಕೇಷನ್ಸ್ಗಳು ಎಲ್ಲರ ಕೈಗೂ ಸಿಕ್ಕಿದ ತಕ್ಷಣವೇ ಈ ಒಂದು ಏನಿದೆಯಲ್ಲ ಜೀವನದ ನಡವಳಿಕೆ ಅನ್ನುವಂಥದ್ದು, ಅದರಲ್ಲಿ ಅತ್ಯಂತ ಹೆಚ್ಚಿನ ಬದಲಾವಣೆಗಳನ್ನ ನಾವು ಕಾಣೋಕ್ಕೆ ಪ್ರಾರಂಭ ಮಾಡಿದೋ.
ನೇರವಾದಂತಹ ಮಾತುಕತೆ, ನೇರವಾದಂಥ ಮೆಸೇಜ್ಗಳು, ಮತ್ತು ಭಾಳ ಫಾಸ್ಟಾಗಿ ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು, ಮತ್ತು ಬೇಗ ಆಗೋಗ್ಬಿಡೋದು, ಬೇಗ ಮುಗಿಸ್ಬಿಡುವಂಥದ್ದು. ಅಂದರೆ ಎಲ್ಲ ಫಾಸ್ಟ್. ಮೊಬೈಲ್ ಬಂದ ತಕ್ಷಣ ಏನಾಗ್ತಾಯಿತ್ತು ಅಂತಂದರೆ ಬೇರೆ ಪ್ರಪಂಚದ ಒಂದು ಪರಿವರ್ತನೆಯೇ ಬೇರೆ ಆಯ್ತಾ ಬಂತು. ಅದು ಜೀವನ ಕ್ರಮವನ್ನೇ ಬೇರೆ ಆಗ್ತಾ ಬಂತು. ಆಮೇಲೆ ಮಾನವೀಯ ಮೌಲ್ಯಗಳೇನಿರ್ತವಲ್ಲ ಅವುಗಳೇ ಬದಲಾವಣೆಗಳಾಗೋಕ್ಕೆ ಶುರು ಮಾಡಿದವು. ಸಂಬಂಧಗಳೆಲ್ಲ ಭಾಳ ದೂರಕ್ಕೆ ಸರೋಕ್ಕೆ ಶುರು ಮಾಡಿದವು. ಅವೆಲ್ಲ ಮೊಬೈಲ್ ಒಳಗಡೆ ನುಗ್ಗೋಕ್ಕೆ ಶುರುವಾದವು. ಹೀಗೆ ನುಗ್ಗಿ ಹಲವಾರು ಬದಲಾವಣೆಗಳ ಕಂಡಂಥ ನಾವುಗಳು ಜಂಜಿ ಎನ್ನುವಂಥ ಈ ಒಂದು ಘಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದೀವಿ ನಾವು. ಅದೇನು ಅಂತ ಗೊತ್ತಿಲ್ಲ, ಏನು ಜಂಜಿ ಅಂದರೆ ಏನು ಅಂದ್ಬಿಟ್ಟು ಅಂತ. ಬಟ್ ಆ ಜಂಜಿ ಎನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಅಂದರೆ ಮೇಡಮ್ ಹೇಳ್ದಂಗೆ ಇನ್ಸ್ಟೆಂಟ್ ಎಲ್ಲ ನೂಡಲ್ ಅಂದರೆ ಆಗ್ಬಿಡ್ಬೇಕು ಆ ಕ್ಷಣ, ಆ ನಿಮಿಷ ಅವ್ನು ನನ್ನವನು ಆಗ್ಬಿಡ್ಬೇಕು. ಅವಳು ಹಂಗೆ, ಅವ್ನು ಆಗಲೇ ಡೌಟು, ಇನ್ನೇನೋ ಒಂದು ಮೆಸೇಜ್ ಬಂದರೆ ಸಾಕು, ಅವ್ನು ಸರಿ ಇಲ್ಲ, ಇವಳು ಸರಿ ಇಲ್ಲ. ತೀರ್ಮಾನಗಳು ಭಾಳ ಅತ್ಯಂತ ಬೇಗ. ಇವೆಲ್ಲ ಪ್ರಖರತೆಗಳ ಮಧ್ಯೆ, ಇವೆಲ್ಲ ಕಾರಣಗಳ ಮಧ್ಯೆ ಸಾಮಾಜಿಕ ಮೌಲ್ಯಗಳು ಎಲ್ಲೋ ಒಂದು ಕಡೆ ಇದನ್ನು ಎತ್ತಿ ಹಿಡಿದ್ರಲ್ಲಿ ನಾವೆಲ್ಲ ಒಟ್ಟು ಸಮಾಜ ಸೋಲ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಇದನ್ನೆಲ್ಲನೂ ಸೋಲೋದಕ್ಕೆ ಬಿಡದೇ ಇರತಕ್ಕಂಥ ಒಂದು ಶಕ್ತಿ ಸರ್ಕಾರ ಅನ್ನುವಂಥದ್ದಿದೆ. ಬಹಳ ಗಟ್ಟಿಯಾದಂಥ ತಳಹದಿಯಲ್ಲಿರ್ತಕ್ಕಂಥ ಸಮಾಜ ನಮ್ಮಲ್ಲಿದೆ. ಆದರೂ ಇದನ್ನೆಲ್ಲನೂ ಇಬ್ಬಾಗ ಮಾಡಿ ಇಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕುವಂಥದ್ದು, ಮತ್ತು ಏನೂ ನಡೀದಿಲ್ಲ ಈ ಸಮಾಜದಲ್ಲಿ, ನಾನು ಏನು ಬೇಕಾದರೂ ಮಾಡ್ಬೋದು, ಜಯಿಸ್ಕೋಬೋದು, ಏನು ಕೋರ್ಟು ಕಚೇರಿಗಳು ಜೈಲು ಅವೆಲ್ಲ ಏನು ಲೆಕ್ಕ ನನಗೆ ಅಂತ ಅನ್ನುವಂಥ ಒಂದು ಕೆಟ್ಟ ಮನಸ್ಥಿತಿಯ ನೀಚ ಮನಸ್ಥಿತಿಗೆ ತಲುಪಕ್ಕಂಥ ಈ ಒಂದು ವಿದ್ಯಮಾನದಲ್ಲಿ ಏನಾಗ್ತದೆ, ಭಾಳ ಅತ್ಯಂತ ನಾವು ಯೋಚನೆ ಮಾಡಬೇಕಾದಂಥದ್ದು, ಯಾಕೆ ಈ ಸಮಯದಲ್ಲಿ ಇದೆಲ್ಲ ಆಗ್ತಾ ಇದೆ ಅಂತ. ಆಗ್ತಾ ಇತ್ತು. ಈ ಒಂದು ಮದುವೆಗಿಂತ ಮೊದಲು ಕೊಲ್ಲುವಂಥದ್ದು, ಇನ್ನೊಂದು ಮದುವೆ ಆದಮೇಲೆ ಕೊಲ್ಲುವಂಥದ್ದು, ಎರಡು ಹಂತದಲ್ಲಿ ಕೊಲ್ಲುವಂಥದ್ದು ನಡೀತಾ ಇದೆ. ಒಂದು ಮದುವೆಗೆ ಮೊದಲು ಕೊಲ್ಲುವಂಥದ್ದು, ಬೇರೆ ಕಾರಣಗಳಿಂದ ಕೊಲ್ಲುವಂಥದ್ದು, ಮದುವೆ ಆದಮೇಲೆ ಬೇರೆ ಕಾರಣದಿಂದನೋ ಇಲ್ಲ ಬೇರೆ ಏನೋ ವೈಯಕ್ತಿಕವಾದಂಥ ಅವನ ಬೇರೆ ಸಂಬಂಧಗಳು, ಬೇರೆ ಅವನ ಸರಿಯಾದಂಥ ನಡವಳಿಕೆಗಳಿಲ್ಲದೆ ಬೇರೆ ಸಂಬಂಧಗಳು ಉಟ್ಕೊಂಡು ಅದರಿಂದ ಕೊಲ್ಲುವಂಥದ್ದು ಅತ್ಯಂತ ಜಾಸ್ತಿ ಸಮಾಜದಲ್ಲಿ ಇವಾಗ ಕೊಲೆಗಳ ಗುಂಪುಗಳಲ್ಲಿ ಇದೇ ಅಗ್ರಮಾನ್ಯ ಕೊಲೆಗಳ ಗುಂಪುಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಏನು ಅದನ್ನು ಒಂದೊಂದಾಗಿ ನಾವು ಹೇಳ್ಕೊಂಡು ಹೋಗ್ಬೋದು. ಗಣೇಶ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ವೀಕ್ಷಕರೇ, ಆದರೆ ಇತ್ತೀಚಿನ ಜನರೇಷನ್ನ ಮನಸ್ಥಿತಿ ಹೇಗಿದೆ, ಅವರಿಗೆ ಎಲ್ಲವೂ ಕೂಡ ಅತಿ ವೇಗವಾಗಿ ದೊರಕಬೇಕು ಎನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ.